ಸೇರ್ಪಡೆಯಾಗಿದ್ದಾರೆ. ಹಾಗಾದ್ರೆ ಎರಡನೇ ಪಟ್ಟಿಯಲ್ಲಿ ಯಾರ ಹೆಸರು ಈಗ ಸೇರ್ಪಡೆ ಆಗಬಹುದು? ಹೈಕಮಾಂಡ್ ಚಿತ್ತದಲ್ಲಿ ಏನಡಗಿದೆ? ರಾಜ್ಯ ನಾಯಕರ ಮನಸ್ಸಲ್ಲಿ ಈಗ ಏನೇನು ಆಲೋಚನೆಗಳು ಓಡಾಡ್ತಾ ಇದ್ದಾವೆ ಅನ್ನುವಂಥದ್ದು ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ. ಡಿಕೆ ಸರ್ಕಾರಕ್ಕೆ ಆಲ್ರೆಡಿ 13 ಜನ ಸಚಿವರು ಸೇರ್ಪಡೆಯಾಗಿದ್ದಾರೆ. ಎರಡನೇ ಪಟ್ಟಿ ಬಿಡುಗಡೆಗೆ ಒಂದು ಕಡೆ ಸರ್ಕಾರ ಈಗ ತುದಿಗಾಲಲ್ಲಿ ನಿಂತಿದೆ. ಸಿದ್ದು ಆಪ್ತರಿಗೆ ಸಿಗುತ್ತಾ ಸಂಪುಟ ದರ್ಜೆಯ ಸ್ಥಾನಮಾನ ಅನ್ನುವಂಥ ಲೆಕ್ಕಾಚಾರ ನಡೀತಾ ಇದೆ. ಹೈಕಮಾಂಡ್ ಪಟ್ಟಿಯಲ್ಲಿ ಈಗ ಯಾರಾಗ್ತಾರೆ ಸಚಿವರು? ಒಂದು ಸಿದ್ದರಾಮಯ್ಯನವರ ಪಟ್ಟಿ, ಡಿ ಕೆ ಶಿವಕುಮಾರ್ ಅವ್ರದ್ದು ಮತ್ತೊಂದು ಪಟ್ಟಿ, ಇನ್ನೊಂದು ಹೈಕಮಾಂಡ್ದು ಪಟ್ಟಿ ಇದೆ. ಡಿ ಕೆ ಸರ್ಕಾರದಲ್ಲಿ ಸಂಪುಟ ಪುನರಚನೆಯ ಕಸರತ್ತು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಯಾರಿಗೆ ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ ಈಗ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿರುವಂಥ ವಿಚಾರ. ಒಂದು ಕಡೆ ಗ್ಯಾರಂಟಿ ಸರ್ಕಾರದಲ್ಲಿ ಯಾರಿಗೆ ಸಿಗಲಿದೆ ಸಂಪುಟ ಸ್ಥಾನಮಾನ ಅನ್ನುವಂತಹ ಒಂದಿಷ್ಟು ವಿಚಾರ ನಡೀತಾ ಇದೆ. ಈಗಾಗಲೇ ಮೊದಲ ಪಟ್ಟಿಯಲ್ಲಿ 13 ಸಚಿವರ ನೇಮಕ ಆಗಿದೆ. ಅದು ಜಾತಿಯ ಆಧಾರದ ಮೇಲೆ ನೇಮಕವನ್ನು ಮಾಡ್ಕೊಂಡಿದ್ದಾರೆ. ಇದೀಗ ಎರಡನೇ ಪಟ್ಟಿಯಲ್ಲಿ ಯಾರಿಗೆ ಸಿಗುತ್ತೆ ಸಚಿವ ಸ್ಥಾನಮಾನ ಅಂತ? ಯಾಕಂದರೆ ಈ ಮೊದಲ ಪಟ್ಟಿ ಏನು 13 ಜನ ಸೇರ್ಪಡೆಯಾಗಿದ್ದಾರಲ್ಲ, ಯತೀಂದ್ರ ಸಿದ್ದರಾಮಯ್ಯ ಒಬ್ಬರನ್ನ ಬಿಟ್ಟು ಉಳಿದವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದವರು, ಅವರೆಲ್ಲ ಹಳೆ ಮುಖಗಳೇ. ಅದರಲ್ಲಿ ಸ್ಪೀಕರ್ ಯು ಟಿ ಖಾದರ್ ಕೂಡ ಈಗ ಸಚಿವರಾಗಿದ್ದಾರೆ. ಈಗ ಸಾಕಷ್ಟು ಲಾಬಿ ನಡೀತಾ ಇರೋದು ಜಮೀರ್ ಅಹಮದ್ ಖಾನ್ ಜೊತೆಗೆ ಎಚ್ ಕೆ ಪಾಟೀಲ್, ಬೇಳೂರು ಗೋಪಾಲ್ ಕೃಷ್ಣ, ಅಶೋಕ್ ಪಟ್ಟಣ್ ಜೊತೆಗೆ ಮಹಿಳಾ ಕೋಟದಡಿ ಯಾರಿಗೂ ಕೂಡ ಸಚಿವಾಕಾಂಕ್ಷಿಗಳು ಯಾರು ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ. ಎಲ್ಲವೂ ಕೂಡ ಸಸ್ಪೆನ್ಸ್ ಆಗಿದೆ. ಹಾಗಾಗಿ ಈಗ ಜಾತಿ ಆಧಾರದ ಮೇಲೆ 13 ಜನ ಸಚಿವರನ್ನ ಡಿ ಕೆ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಂಡಿದ್ದಾರೆ. ಹಾಗಾದರೆ ಡಿ ಕೆ ಶಿವಕುಮಾರ್ ಸಂಪುಟಕ್ಕೆ ಇನ್ನೂ ಉಳಿದಿರುವ 20 ಸಚಿವರು ಯಾರು? ಯಾಕಂದರೆ ಸಚಿವಾಕಾಂಕ್ಷಿಗಳ ಪಟ್ಟಿ ದೊಡ್ಡದಿದೆ, 60 ಜನ ಇದ್ದಾರೆ ಈಗ. ಆದರೆ 60 ಜನನೂ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಳ್ಳೋಕ್ಕಾಗಲ್ವಲ್ಲ. ಆಲ್ರೆಡಿ 13 ಜನ ಸೇರ್ಪಡೆ ಆಗಿದ್ದಾರೆ. ಇನ್ನು ಕೇವಲ 20 ಜನರನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ. ಒಂದು ಕಡೆ ಈಗ ಡಿ ಕೆ ಶಿವಕುಮಾರ್ದು ಒಂದು ಪಟ್ಟಿ ಹೈಕಮಾಂಡ್ ಅಂಗಳಕ್ಕೆ ಹೋಗಿ ತಲುಪಿದೆ. ಇನ್ನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರದ್ದು ಪಟ್ಟಿನೂ ಹೈಕಮಾಂಡ್ ಅಂಗಳದಲ್ಲಿ ಹೋಗಿ ತಲುಪಿದೆ. ಎರಡೂ ಪಟ್ಟಿಗಳ ಜೊತೆಗೆ ಹೈಕಮಾಂಡ್ದು ಒಂದು ಪಟ್ಟಿ ಇದೆ. ಈ ಎಲ್ಲ ಪಟ್ಟಿಯನ್ನು ಅಳೆದು ತೂಗಿ ಲೆಕ್ಕಾಚಾರವನ್ನು ಮಾಡಿ ಯಾರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನುವಂತಹ ಲೆಕ್ಕಾಚಾರ ನಡೀತಾ ಇದೆ. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ 2023ರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ BJP ಮತ್ತು JDSನ ಕೆಲವೊಂದಿಷ್ಟು ಆಕಾಂಕ್ಷಿಗಳಿಗೆ ಆಮಿಷಗಳನ್ನು ಒಡ್ಡಿ ಕರ್ಕೊಂಡ್ಬಂದಿದ್ರು. ಅದರಲ್ಲಿ ಭಾಳ ಮುಖ್ಯವಾಗಿ ಶಿವಲಿಂಗೇಗೌಡರು, ಇನ್ನು ಲಕ್ಷ್ಮಣ್ ಸವದಿ, ಇವರಿಗೇನಾದರೂ ಅವಕಾಶ ಸಿಗ್ತದಾ ಅನ್ನುವಂಥ ಲೆಕ್ಕಾಚಾರ ಕೂಡ ನಡೀತಾ ಇದೆ. ಯಾಕಂದರೆ ಅವರಿಗೊಂದು ಮಾತು ಕೊಟ್ಟಿದ್ರು, ಭರವಸೆ ಕೊಟ್ಟಿದ್ರು, ನಮ್ಮ ಪಕ್ಷಕ್ಕೆ ಬನ್ನಿ 100% ನಿಮಗೆ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅಂತ. ಲಕ್ಷ್ಮಣ್ ಸವದಿ ಕೂಡ ಕಾಯ್ತಾ ಇದ್ದಾರೆ. ಈ ಕಡೆ JDS ಇಂದ ಬಂದಂತಹ ಶಿವಲಿಂಗೇಗೌಡರು ಕೂಡ ಈಗ ವೆಯ್ಟ್ ಮಾಡ್ತಾ ಇದ್ದಾರೆ, ಸಚಿವಾಕಾಂಕ್ಷಿ ನಾನೂ ಹೌದು, ಈ ಪಟ್ಟಿಯಲ್ಲಿ ನನಗೊಂದು ಅವಕಾಶ ಕೊಡಿ ಅಂತ. ಜೊತೆಗೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಇದ್ದಂತಹ ಕೆಲವರು ಸಚಿವರುಗಳು ಈಗ ಮಾಜಿ ಆಗಿದ್ದಾರೆ, ಅವರಿಗೆ ಎಗೇನ್ ನಾವು ಹಾಲಿ ಆಗಬೇಕು ಅಂತ ಕಾಯ್ತಾ ಇದ್ದಾರೆ. ಅದರಲ್ಲಿ ಭಾಳ ಮುಖ್ಯವಾಗಿ ಜಮೀರ್ ಅಹಮದ್ ಖಾನ್ ಪರವಾಗಿ ಒಂದಿಷ್ಟು ಪ್ರತಿಭಟನೆ ನಡೀತಾ ಇದೆ. ನಮ್ಮ ನಾಯಕನ ಯಾಕೆ ನೀವು ಸೇರ್ಪಡೆ ಮಾಡ್ಕೊಂಡಿಲ್ಲ ಅಂತ. ಎಚ್ ಕೆ ಪಾಟೀಲ್ ಪರವಾಗಿ ಸಾಕಷ್ಟು ಈಗ ಲಾಬಿ ಮಾಡ್ತಾ ಇದ್ದಾರೆ. ಜೊತೆಗೆ ಮಹಿಳಾ ಕೋಟದಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರ್ಪಡೆ ಆಗ್ತಾರಾ ಅಥವಾ ಮತ್ತೊಂದು ಹೊಸ ಮಹಿಳಾ ಕೋಟದಡಿ ಇನ್ನೊಂದು ಮುಖಕ್ಕೆ ಏನಾದರೂ ಅವಕಾಶ ಮಾಡಿಕೊಡ್ತಾರೆ? ಯಾಕಂದರೆ ನಯನ ಮೋಟಮ್ಮ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಈ ಎಲ್ಲ ಲೆಕ್ಕಾಚಾರಗಳನ್ನು ಅಳೆದು ತೂಗಿ ಫೈನಲ್ ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೆ ಅನ್ನೋದು ಕೂಡ ಇಲ್ಲಿ ಭಾಳ ಮುಖ್ಯ ಆಗ್ತಾ ಇದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಸಂಪುಟಕ್ಕೆ ಯಾರು ಬದಲಾವಣೆ ಆಗಬಹುದು, ಯಾರನ್ನ ಮತ್ತೆ ಸಂಪುಟದಿಂದ ಕೈ ಬಿಡ್ಬೋದು, ಇವೆಲ್ಲ ಲೆಕ್ಕಾಚಾರ ಕೂಡ ಈಗ ಆಗ್ತಾ ಇದೆ. ಹಾಗಾಗಿ ಇದೊಂದು ಕಡೆ ಲೆಕ್ಕಾಚಾರ ಆದರೆ, ಮತ್ತೊಂದು ಕಡೆ ಈಗ ಈ ಡಿ ಕೆ ಸಂಪುಟಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಬಹಳ ಮಹತ್ವದ ವಿಚಾರ ಅಂದರೆ, ಈಗ CM ಬದಲಾಗಿದ್ದಾರೆ. CM ಬದಲಾವಣೆ ಆದ ನಂತರವೂ ಕೂಡ ಅವರು ಒಂದು ಸಾಕಷ್ಟು ಒಂದು ಐಡೆಂಟಿಫೈ ಮಾಡ್ಕೊಂಡಿರುವಂತಹ ಒಂದು ಮನೆಗಳಿರ್ತದಲ್ಲ, ಆ ಮನೆಗಳ ಮೇಲೆ ಸಾಕಷ್ಟು ಈಗ ವ್ಯಾಮೋಹವನ್ನು ಇಟ್ಕೊಂಡಿದ್ದಾರೆ. CM ಬದಲಾದರೂ ಕೂಡ ಕಾವೇರಿಯನ್ನು ಸಿದ್ದರಾಮಯ್ಯನವರು ಬಿಟ್ಟಿಲ್ಲ ಅನ್ನುವಂಥದ್ದು ಕೂಡ ಈಗ ಸಿಗ್ತಾ ಇರುವಂತಹ ಮಾಹಿತಿ ಈಗ ಸಿಗ್ತಾ ಇದೆ. ಯಾಕಂದರೆ ಕೆಲವೊಂದು ಅವರಿಗೆ ಅದೃಷ್ಟವನ್ನು ತಂದುಕೊಟ್ಟಿರುವಂತಹ ಸರ್ಕಾರಿ ನಿವಾಸಗಳಿರ್ತದೆ. ಈಗ CM ಬದಲಾಗಿದ್ದಾರೆ, ಸಿದ್ದರಾಮಯ್ಯನವರು ಬದಲಾಗಿದ್ದಾರೆ, ಆದರೆ ಕಾವೇರಿಯನ್ನು ಅವರು ಬಿಟ್ಟಿಲ್ಲ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇದೆ. ಜೊತೆಗೆ
ಎಚ್ ಸಿ ಮಹದೇವಪ್ಪ ಅವರು ಕೂಡ ಈಗ ಸಾಕಷ್ಟು ಲಾಬಿಯನ್ನು ಮಾಡ್ತಾ ಇದ್ದಾರೆ. ನನಗೊಂದು ಸಚಿವಾಕಾಂಕ್ಷಿ ನಾನು ಆಗಿದ್ದೀನಿ, ನನಗೊಂದು ಅವಕಾಶ ಬೇಕು ಅಂತ. ಯಾಕಂದರೆ ಎಚ್.ಸಿ. ಮಹದೇವಪ್ಪ ಮೈಸೂರು ಭಾಗದವರು, ಅಗೇನ್ ಯತೀಂದ್ರ ಸಿದ್ದರಾಮಯ್ಯನೂ ಕೂಡ ಮೈಸೂರು ಭಾಗದವರು. ಒಂದೇ ಜಿಲ್ಲೆಯ ಇಬ್ಬರು ಸಚಿವರನ್ನು ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಳ್ತಾರಾ ಅನ್ನುವಂಥ ಒಂದಿಷ್ಟು ಲೆಕ್ಕಾಚಾರಗಳು ಕೂಡ ನಡೀತಾ ಇದ್ದಾವೆ. ಮತ್ತು ಎಚ್.ಸಿ. ಮಹದೇವಪ್ಪ ವಿರುದ್ಧವಾಗಿ ಸಾಕಷ್ಟು ಅಪಸ್ವರಗಳು ಕೂಡ ಈಗ ಎದ್ದು ಬರ್ತಾ ಇದ್ದಾವೆ. ಯಾಕಂದರೆ ಅವರು ಈ ಹಿಂದೆ ಸಮಾಜ ಕಲ್ಯಾಣ ಸಚಿವರಾಗಿದ್ದರು, ಸಾಕಷ್ಟು ಭ್ರಷ್ಟಾಚಾರ ಆಗಿದೆ ಅವರ ಇಲಾಖೆಯಲ್ಲಿ, ಸಚಿವರೇ ಅದರಲ್ಲಿ ಭಾಗಿಯಾಗಿದ್ದಾರೆ. ಅವರ ಬಾಮೈದುನನ್ನು ಬಿಟ್ಟು ಸಾಕಷ್ಟು ಅವ್ಯವಹಾರಗಳು ನಡೆದಿದ್ದಾವೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹಾಗಾಗಿ ಅವ್ರನ್ನ ಸಂಪುಟದಿಂದ ಕೈ ಬಿಡ್ತಾ ಹಾಗಾದ್ರೆ ಹೈಕಮಾಂಡ್, ಮತ್ತು ಹೈಕಮಾಂಡ್ನ ಮನವೊಲಿಸುವಂಥ ಪ್ರಯತ್ನಕ್ಕೆ ಏನಾದರೂ ಮುಂದಾಗ್ತಾರಾ? ಯಾಕಂದರೆ ಅಹಿಂದ ನಾಯಕನಾಗಿ ಗುರುತಿಸ್ಕೊಂಡಿದ್ರು ಮಹದೇವಪ್ಪ, ಜೊತೆಗೆ ಸಿದ್ದರಾಮಯ್ಯನವರ ಅತ್ಯಾಪ್ತ ವಲಯದಲ್ಲೂ ಕೂಡ ಗುರುತಿಸ್ಕೊಂಡಿದ್ರು. ಈ ಎಲ್ಲ ಲೆಕ್ಕಾಚಾರಗಳನ್ನು ಇವಾಗ ಹೈಕಮಾಂಡ್ ಮುಂದೆ ಈಗ ಇದೆ. ಆ ಲೆಕ್ಕಾಚಾರದ ಪ್ರಕಾರವಾಗಿ ಯಾರಿಗೆ ಟಿಕೆಟನ್ನು ಕೊಡ್ತಾರೆ, ಯಾರಿಗೆ ಸಂಪುಟಕ್ಕೆ ಸೇರ್ಪಡೆಯನ್ನು ಮಾಡ್ತಾರೆ, ಇವೆಲ್ಲವೂ ಕೂಡ ಲೆಕ್ಕಾಚಾರ ಈ ಹಿಂದೆಯಿಂದನೂ ಕೂಡ ನಡೀತಾ ಇತ್ತು. ಈಗ ನೋಡಿದರೆ ಎರಡನೇ ಪಟ್ಟಿ ಇನ್ನೂ ಕೂಡ ಸಸ್ಪೆನ್ಸ್ ಆಗಿದೆ. ಒಂದು ಸಣ್ಣ ಸುಳಿವು ಕೂಡ ಈಗ ಸಿಗ್ತಾ ಇಲ್ಲ. ಆ ಸುಳಿವು ಗೊತ್ತಾಗಬೇಕು ಅಂದರೆ ಪಟ್ಟಿ ಬಿಡುಗಡೆ ಆಗಬೇಕು. ನೋಡಿ, ಎರಡನೇ ಪಟ್ಟಿಯ ಆಕಾಂಕ್ಷಿಗಳು BR ಪಾಟೀಲ್ ಇದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ, ಸಂತೋಷ್ ಲಾಡು, ನೋಡಿ JDS ಇಂದ ಬಂದವರು ಸಂತೋಷ್ ಲಾಡು ಅಲ್ಲಿ ಕಾರ್ಮಿಕ ಸಚಿವರಾಗಿದ್ದರು, ಸಿದ್ದರಾಮಯ್ಯನವರ ಅತ್ಯಾಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳಾ ಮತ್ತು ಮಕ್ಕಳ ಖಾತೆ ಸಚಿವೆ ಆಗಿದ್ದರು. BR ಪಾಟೀಲ್ ಸಿದ್ದರಾಮಯ್ಯನವರ ಅತ್ಯಾಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ರು, ಸರ್ಕಾರದ ವಿರುದ್ಧ ಆಗಾಗ ಸಿಡಿದೇಳ್ತಾ ಇದ್ರು. ಜೊತೆಗೆ ವಸತಿ ಇಲಾಖೆಯಲ್ಲಿ ಸಾಕಷ್ಟು ಅಕ್ರಮಗಳಾಗಿದೆ ಅಂತ ಸ್ವಪಕ್ಷದ ವಿರುದ್ಧನೇ ಅವರು ಧ್ವನಿಯನ್ನು ಎತ್ತಿದ್ರು. ಹಾಗಾಗಿ ಹಿರಿತನದ ಆಧಾರದ ಮೇಲೆ BR ಪಾಟೀಲ್ಗೆ ಏನಾದರೂ ಕೊಡ್ತಾರಾ? ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧವಾಗಿ ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂಗೆ 5,000 ಕೋಟಿ ಲೂಟಿ ಆಗಿದೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇತ್ತು, ಇದೇ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ. ಹಾಗಾಗಿ ಅವ್ರನ್ನೇನಾದರೂ ಸಂಪುಟದಿಂದ ಹೈಕಮಾಂಡ್ ಏನಾದರೂ ಕೈ ಬಿಡ್ತಾ, ಅಥವಾ ಎರಡನೇ ಪಟ್ಟಿಯಲ್ಲಿ ಅವ್ರಿಗೇನಾದರೂ ಅವಕಾಶ ಇದೆಯಾ? ಅವ್ರನ್ನ ಬಿಟ್ಟರೆ ಬೇರೆ ಇನ್ಯಾರಾದರೂ ಮಹಿಳಾ ಕೋಟದಡಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕಾಂಪೀಟ್ ಮಾಡುವ ರೀತಿಯಲ್ಲಿ ಬೇರೆ ಯಾರನ್ನಾದರೂ ಸೇರ್ಪಡೆ ಮಾಡ್ಕೋತಾರಾ? ಈ ಥರ ಲೆಕ್ಕಾಚಾರ ನಡೀತಾ ಇದೆ. ಸಂತೋಷ್ ಲಾಡ್ ಅವರು ಸಿದ್ದರಾಮಯ್ಯನವರ ಅತ್ಯಾಪ್ತ ವಲಯದಲ್ಲಿ ಗುರುತಿಸ್ಕೊಂಡವರು. ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಕಳೆದ 3 ವರ್ಷದಿಂದನೂ ಕೂಡ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ರು. JDS ಇಂದ ಬಂದಂಥವರು. ಹಾಗಾಗಿ ಅವ್ರಿಗೆ ಏನಾಗ್ತದೆ ಗೊತ್ತಿಲ್ಲ. ಇನ್ನು ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರಾಗಿದ್ದರು ಸಿದ್ದರಾಮಯ್ಯನವರ ಸಂಪುಟದಲ್ಲೇ. ಇನ್ನು ಶರಣಬಸಪ್ಪ ದರ್ಶನಪುರ್ ಇವರು ಕೂಡ ಹಿರಿಯರು. ಜೊತೆಗೆ TB ಜಯಚಂದ್ರ ಅವರಿಗೆ ಸಚಿವ ಸ್ಥಾನ ಸಿಗುವಂಥದ್ದು ಬಹುತೇಕ ಡೌಟ್ ಅಂತಲೇ ಹೇಳಲಾಗ್ತಾ ಇದೆ. ಅವ್ರನ್ನ ಈ ದೆಹಲಿಯ ಒಂದು ಪ್ರತಿನಿಧಿಯಾಗಿ ಅವ್ರನ್ನ ನೇಮಕ ಮಾಡ್ತಾರೆ, ಕರ್ನಾಟಕದ ಪ್ರತಿನಿಧಿಯಾಗಿ ದೆಹಲಿಯಲ್ಲಿ ನೇಮಕ ಮಾಡ್ತಾರೆ ಅನ್ನುವಂತಹ ಒಂದು ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದೆ. 2013ರ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ TB ಜಯಚಂದ್ರ ಅವರು ಕಾನೂನು ಮತ್ತು ಸಂಸದೀಯ ಖಾತೆ ವ್ಯವಹಾರ ಸಚಿವರಾಗಿದ್ದರು. ಜೊತೆಗೆ ದಿನೇಶ್ ಗುಂಡೂರಾವ್ ಅವರಿಗೆ ಅಗೇನ್ ಸಚಿವ ಸ್ಥಾನ ಸಿಗ್ತದಾ ಅಥವಾ ಸ್ಪೀಕರ್ನ ಮಾಡ್ತಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ದಿನೇಶ್ ಗುಂಡೂರಾವ್ ಅವರು ಸ್ಪೀಕರ್ ಏನಾದರೂ ಆಗ್ತಾರಾ ಅನ್ನುವಂಥ ಲೆಕ್ಕಾಚಾರಗಳು ರಾಜ್ಯ ರಾಜಕೀಯ ವಲಯದಲ್ಲಿ ಈಗ ನಡೀತಾ ಇದ್ದಾವೆ. ಯಾಕಂದರೆ ಈ ಹಿಂದಿನ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಅವರು ಆರೋಗ್ಯ ಸಚಿವರಾಗಿದ್ದರು, KPCC ಅಧ್ಯಕ್ಷರಾಗಿಯೂ ಕೂಡ ಈ ಹಿಂದೆ ಸರ್ಕಾರವನ್ನು ಮುನ್ನಡೆಸ್ಕೊಂಡು ಬಂದಿದ್ದರು. ಜೊತೆಗೆ ಬೇರೆ ಬೇರೆ ಖಾತೆಗಳನ್ನು ನಿಭಾಯಿಸಿದಂತಹ ಅನುಭವ ಕೂಡ ದಿನೇಶ್ ಗುಂಡೂರಾವ್ಗಿದೆ. ಹಾಗಾದರೆ ಈ ಬಾರಿಯ ಎರಡನೇ ಪಟ್ಟಿಯಲ್ಲಿ ಅವರಿಗೆ ಯಾವ ಸ್ಥಾನ ಸಿಗ್ಬೋದು ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಕುತೂಹಲ. ಶರಣಬಸಪ್ಪ ದರ್ಶನಪುರ್ಗೂ ಕೂಡ ಸಚಿವ ಸ್ಥಾನ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಜೊತೆಗೆ TB ಜಯಚಂದ್ರ ಅವರು ಸಚಿವರಾಗಿ, ಜೊತೆಗೆ ಹಿರಿಯ ಶಾಸಕರಾಗಿ ಸಾಕಷ್ಟು ಅನುಭವ ಇರುವಂಥವರು. ಹಾಗಾಗಿ ಯಾರನ್ನ ಕೈ ಬಿಡಬೇಕು, ಯಾರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಬೇಕು ಅನ್ನುವಂಥದ್ದೇ ಇವಾಗ ಹೈಕಮಾಂಡ್ಗೆ ಸಾಕಷ್ಟು ಟೆನ್ಷನ್ ಆಗ್ತಾ ಇರೋದು. ಯಾಕಂದರೆ 13 ಜನನ ಈಗೇನು ಸೇರ್ಪಡೆ ಮಾಡಿದ್ದಾರೆ, ಜಾತಿ ಆಧಾರದ ಮೇಲೆ ಅವ್ರನ್ನ ಸೇರ್ಪಡೆ ಮಾಡಿದ್ದಾರೆ. ಅದರಲ್ಲಿ ಒಕ್ಕಲಿಗ ಇರ್ಬೋದು, ಲಿಂಗಾಯತ ಇರ್ಬೋದು, ಕುರುಬ ಇರ್ಬೋದು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಲಿಂಗಾಯತ, ಹೀಗೆ ಜಾತಿ ಆಧಾರದಲ್ಲಿ ಸೇರ್ಪಡೆ ಮಾಡಿದ್ದಾರೆ. ಅದು ಕೂಡ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದವರೇ. ಯತೀಂದ್ರ ಸಿದ್ದರಾಮಯ್ಯ ಒಬ್ಬರನ್ನ ಬಿಟ್ಟು ಉಳಿದವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದವರು. ಅದರಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಯನ್ನು ದೊಡ್ಡ ಮಟ್ಟದಲ್ಲಿ ಆಗಿಲ್ಲ ಅಲ್ಲಿ. ಈಗ ಎರಡನೇ ಪಟ್ಟಿಯಲ್ಲಿ 20 ಜನ ಸೇರ್ಪಡೆ ಆಗಬೇಕು, ಆದರೆ 60ಕ್ಕಿಂತ ಹೆಚ್ಚು ಜನ ಈಗ ಲಾಬಿ ಮಾಡ್ತಾ ಇದ್ದಾರೆ. ನಾವು ಪಕ್ಷಕ್ಕೋಸ್ಕರ ದುಡಿದಿದ್ದೀವಿ, ನಮ್ಮದು ಒಂದು ಅಪಾರವಾದಂತಹ ಸೇವೆ ಇದೆ, ಹಾಗಾಗಿ ನಮಗೆ ಒಂದು ಹಿರಿತನವನ್ನು ಆಧರಿಸಿ ನಮಗೊಂದು ಅವಕಾಶ ಕೊಡಿ ಅನ್ನುವಂಥದ್ದು ಸಾಕಷ್ಟು ಲಾಬಿಯನ್ನು ಮಾಡಿದರು. ಮತ್ತು ಈ ಹಿಂದೆ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗಲೇ ಕಳೆದ ಕೆಲವು ತಿಂಗಳ ಹಿಂದೆ ಬೇಳೂರು ಗೋಪಾಲಕೃಷ್ಣ, ಅಶೋಕ್ ಪಟ್ಟಣ್ ಇವರೆಲ್ಲ ಒಂದು ಸಮಾನ ಮನಸ್ಕರು ವಿಧಾನಸೌಧದಲ್ಲಿ ಸಭೆಯನ್ನು ಮಾಡ್ತಾರೆ. ಸಭೆಯನ್ನು ಮಾಡಿ
ಹೈಕಮಾಂಡ್ಗೆ ಒಂದು ವರದಿಯನ್ನು ಕೊಡ್ತಾರೆ, ಮನವಿಯನ್ನು ಸಲ್ಲಿಕೆ ಮಾಡ್ತಾರೆ. ಯಾವ ಥರ ಮನವಿ ಅಂದರೆ, ನಾವು ಪಕ್ಷಕ್ಕೋಸ್ಕರ ದುಡ್ದಿದ್ದೀವಿ, ನಾವು ನಮಗೆ ಹಿರಿತನವನ್ನು ಆಧಾರ ಮಾಡಿಟ್ಕೊಂಡು ನಮಗೊಂದು ಸಚಿವ ಸ್ಥಾನವನ್ನು ಕಲ್ಪಿಸ್ಕೊಡ್ಬೇಕು, ಈ ಥರ ಎಲ್ಲ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ಜೊತೆಗೆ ಸಾಕಷ್ಟು ಜನ ಕಾಂಗ್ರೆಸ್ನಲ್ಲಿ ಹಿರಿಯ ಶಾಸಕರಿದ್ದಾರೆ. ಅವ್ರದ್ದೆಲ್ಲ ಒಂದು ಪ್ರಶ್ನೆ ಏನಾಗಿತ್ತು ಅಂದರೆ, ನಮ್ಮ ಮಾತನ್ನು ಸಚಿವರುಗಳು ಕೇಳ್ತಾ ಇಲ್ಲ, ಅಂಥ ಸಚಿವರನ್ನ ಸಂಪುಟದಿಂದ ಕೈ ಬಿಡಿ, ನಮಗೊಂದು ಅವಕಾಶ ಕೊಡಿ, ಇನ್ನು ಉಳಿದಿರೋದು 2 ವರ್ಷ, ಈ ಥರ ಎಲ್ಲ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಹಾಗಾಗಿ ಯಾರನ್ನು ಸೇರ್ಪಡೆ ಮಾಡ್ಬೋದು? ಯಾಕಂದರೆ ಈಗ ನೋಡಿ, ಈಗ ಲಕ್ಷ್ಮಣ್ ಸವದಿ ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕ, ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕ. ಈ ಲಕ್ಷ್ಮಣ್ ಸವದಿನ ಸಂಪುಟಕ್ಕೆ ಸೇರ್ಪಡೆ ಮಾಡ್ತಾರಾ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ನ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಳ್ತಾರಾ? ಅವರಿಬ್ಬರಲ್ಲಿ ಯಾರು ಈಗ ಆಗ್ತಾರೆ, ಅವ್ರ ಹಿಂದೆ ಬೆನ್ನಿಗೆ ಯಾರು ನಿಲ್ತಾರೆ? ಇವೆಲ್ಲವೂ ಕೂಡ ಈಗ ಮ್ಯಾಟ್ರ್ ಆಗ್ತಾ ಹೋಗ್ತದೆ. ಹಾಗಾಗಿ ಭಾಳ ಸಸ್ಪೆನ್ಸ್ ಆಗಿದೆ 2ನೇ ಪಟ್ಟಿಯಲ್ಲಿ ಯಾರ ಹೆಸರು ಸೇರ್ಪಡೆ ಆಗ್ಬೋದು ಅಂತ.